ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಕ್ಷಮಿಸ್ಬಿಡು ಪಿಂಕಿ, ನನಗೆ ಕ್ಷಮಿಸ್ಬಿಡು. ಇನ್ನು ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ, ಇಡೀ ಪ್ರಪಂಚನೇ ನನ್ನ ಮೋಸ್ಕಾರ ಅಂದ್ರೂ ಪರವಾಗಿಲ್ಲ. ಮೊದಲು ನನಗೆ ನಾನು ಒಳ್ಳೆಯವನಾಗಿರಬೇಕು. ನಿನ್ನ ದೃಷ್ಟಿಲಿ ನಮ್ಮ ಮಗನ ದೃಷ್ಟಿ ನಾನು ಒಳ್ಳೆಯವನಾಗಿರಬೇಕು. ನಾನು ನಿನ್ನೆ ಮದುವೆ ಮಾಡ್ಕೊತೀನಿ ಪಿಂಕಿ. ಐ ಲವ್ ಯು. ಐ ಲವ್ ಯು. ನೀನು ಇಲ್ದಿರೋ ಜಗತ್ತಲ್ಲಿ ನಾನು ಬದುಕಕ್ಕಾಗಲ್ಲ. ಸೀನಾ ಅವ್ರು ಹಾಗೆ ಅಂಕಲ್, ಮಾಡೋದೆಲ್ಲ ಮಾಡ್ತಾರೆ, ಆಮೇಲೆ ಏನೋ ಗೊತ್ತಿಲ್ದಾಗಿ ಇರ್ತಾರೆ. ಆ ಮೂಟೆ ಮತ್ತೆ ನನ್ನ ಮಧ್ಯೆ ಇರೋದು ಬೇಡದೇ ಇರೋ ಸಂಬಂಧ. ಆದ್ರೆ ನನಗೆ ಬೇಕಾಗಿರೋದು ನೀನೊಬ್ಬಳೆ. ಸೀನಾ, ಎಂತ ಮಾತಾಡ್ಬಿಟ್ಟೆಕಲ್ಲ. ಈ ದಿನ ಈ ಕ್ಷಣಕ್ಕೋಸ್ಕರ ಬರೀ ತಪ್ಪಿಸ್ಕೊಂಡು ಕಾಯ್ತಿದ್ದೆ. ಈಗ ಈ ಕ್ಷಣಕ್ಕೆ ನನ್ನ ಜೀವ ಹೋಗ್ಬಿಟ್ರು ನಂಗೆ ಯಾವ ನೋವು ಇಲ್ಲಕ್ಕಲ್ಲ. ಓ, ಎಂತ ಮಾತು ಅಂತಾಡ್ತಿದ್ಯಾ? ಬಿಡ್ತು ಅನು. ಅತ್ತೆ ಬಿಡ್ತು ಅನ್ನಿ, ನೀವೊಬ್ರೆ ನನ್ನ ಜೊತೆ ಇಷ್ಟ ದಿನ ಇದ್ದಿದ್ದು. ನೀವೇ ಇಲ್ಲ ಅಂದ್ರೆ ನನ್ಗೆ ಎಷ್ಟು ಬೇಜಾರಾಗ್ಬೇಡ. ಆ ರಶ್ಮಿ ಸೀನನ್ ಮದ್ವೆ ಆದಾಗಿಂದ ಪಿಂಕಿನೇ ನನ್ ಸೊಸೆ, ಪಿಂಕಿನೇ ನನ್ ಸೊಸೆ ಅಂತ ನೀವೇ ನಂಗೆ ಧೈರ್ಯ ತುಂಬ್ತಿದ್ರಿ. ಅದಕ್ಕೆ ಇವತ್ ಸೀನಾ ನಾನು ಒಪ್ಕೊಳ್ಳೋ ತರ ಆಗಿದ್ದು. ನಿಜ ಕಣವ, ನೀನು ನಮ್ಮ ಮನೆಗೆ ಬಂದಾಗೆಲ್ಲ ಆ ರಶ್ಮಿ ಇರೋಳು. ಥೋ, ಯಾಕಾರ ಇವಳವಳಪ್ಪ ಅಂತ ಅನ್ಸ್ಬಿಡೋದು. ಅವಳ ಮುಂದೆ ನೀನು ನನ್ನನ್ನು ಆಂಟಿ ಆಂಟಿ ಅಂತ ಕರೆದಾಗೆಲ್ಲ ಕೇಳೋಕ್ಕೆ ಆಯ್ತಿರ್ಲಿಲ್ಲ ನನಗೆ. ಅದ್ರ ಮೇಲೆ ನನ್ನ ಗಂಡ ಬೇರೆ, ಆ ರಶ್ಮಿನೇ ನಮ್ಮನೆ ಸೊಸೆ, ನಮ್ಮನೆ ದ್ಯಾವ್ರು, ನಮ್ಮನೆ ದೀಪ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರ್ಸೋರು. ಹಾಗೆಲ್ಲ ನನ್ನ ಮನಸ್ಸು ನೋಯೋದು. ಅಯ್ಯೋ, ಈ ಜಾಗದಲ್ಲಿ ನಮ್ಮ ಪಿಂಕಿ ಇರಬಾರ್ದಿತ್ತ, ಇದನ್ನೆಲ್ಲ ಅವಳೇ ಅನ್ಭವಿಸ್ಬಾರ್ದ ಅಂತ ಅನ್ಸೋದು ಕಣವ. ಕಡೆಗೂ ಆ ದೇವ್ರು ಕಂಡ್ಬಿಟ್ಬಿಟ್ಟ. ನನ್ನ ಮಗನೇ ನಿನ್ನ ಪ್ರೀತಿನ ಒಪ್ಕೊಂಡ್ಮೇಲೆ ಇನ್ಯಾರನ್ನೂ ಕೇಳೋ ಅಷ್ಟಿಲ್ಲ ಕಣವ. ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಬಿಡ್ತೀನಿ. ಯಾವಾಗ ಬಿಡ್ತು ನಾವ ಅದೇನು ಅಂತ ಮಾತಾಡ್ತಿದ್ಯಾ? ನೀನ್ ಇರ್ಬೇಕಣವ. ನೀನ್ ಇದ್ಬಿಟ್ಟು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅವ್ರನ್ನೆಲ್ಲ ನೋಡ ಆಸೆ ಇಲ್ವಾ ನಿಂಗೆ? ಎಂತ ಮಾತು ಹೇಳ್ದಪ್ಪ. ಇರು, ಆ ರಶ್ಮಿ ಯಾವಾಗಾರು ಬಂದ್ಬಿಡ್ಬೋದು, ಬಾಗ್ಲಾಕ್ಬಿಡ್ತೀನಿ. ಕೊನೆಗೂ ನಾನು ಅನ್ಕೊಂಡಂಗೆ ಆಗೋಯ್ತಲ್ಲವ, ನನ್ನ ಜೀವನ ಸಾರ್ಥಕ ಆಯ್ತು. ಆ ತಪ್ಪಿರೋ ಹುಡ್ಗಿನ ಸೊಸೆ ಅಂತ ಒಪ್ಕೊಳಕ್ ಆಯ್ತಿತ್ತ? ನಮ್ ನಾನು ಆ ರಶ್ಮಿನೂ ಜೊತೆಯಾಗಿ ರೋಡಾಗ ಹೋಗ್ತಿದ್ರೆ ಜನ ಎಲ್ಲ ಆಡ್ಕೊಂಡು ನಗೋರು. ಜನ ಎಲ್ಲ ಅಂತ ಚೆನ್ನಾಗಿರೋ ಹುಡ್ಗಂಗೆ ಇಂಥ ಡುಮ್ಮಿನ್ ಕೊಟ್ಟು ಮದ್ವೆ ಮಾಡೋರಲ್ಲ ಅಂತ ಎಲ್ಲ ಆಡ್ಕೊಳ್ಳೋರು. ನಂಗಂತೂ ಸಂಕಟನೇ ಆಗೋದು ಕಣಪ್ಪ. ಸಾಲದು ಅಂತ ನಮ್ಮ ಮನೆಯವ್ರು ಬೇರೆ ಏನೋ ಇವರಿಬ್ರು ಬ್ರಹ್ಮಗಂಟ ಹಾಕ್ಸ್ಕೊಂಬಂದವ್ರೆ ಅನ್ನಂಗೆ ಆಡೋರು. ನಾನ್ ಸದ್ಯ ಎಲ್ಲಿ ಇವರಿಬ್ರು ಸೇರಿ ಮಕ್ಳಿಗಿಕ್ಲಾಗಿ ಅವಳಿನ ಇಲ್ಲೇ ಉಳ್ಕೊಂಡ್ಬಿಡ್ತಾಳು ಅಂತ ಟೆನ್ಷನ್ನು. ಅದ್ಯಾವ್ರು ದೊಡ್ಡವನು, ನನ್ನ ಮಗ ನಿನ್ ಪ್ರೀತಿನ ಒಪ್ಕೊಂಡ್ಬಿಟ್ಟ ಕಣಪ್ಪ. ನಿಜವಾದ ಪ್ರೀತಿಗೆ ಬೆಲೆ ಇದ್ದೇ ಇದೆ ಅತ್ತೆ. ಅದಕ್ಕೆ ನಾನು ಇಷ್ಟ ದಿನ ಕಾಯ್ತಿದ್ದೆ, ಇವ್ರಂಗ್ ಮದ್ವೆ ಆಗಿದ್ರು ನನ್ಗೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ ಅಂತ. ನಾನ್ ಜಾಗದಲ್ಲಿ ಬೇರೆ ಯಾವ್ದೇ ಹುಡುಗಿ ಇದ್ದಿದ್ರು ಬಿಟ್ಟು ಹೋಗ್ಬಿಡ್ತಿದ್ಲು. ಆದ್ರೆ ನಾನು ಆತರ ಮಾಡ್ಲಿಲ್ಲ, ಕಾದಿದ್ಕೂ ಸಾಧಕ ಆಯ್ತು. ಹಂಗಲ್ಲ ಪಿಂಕಿ, ಇಷ್ಟ ದಿನ ನಾನು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದೇ ಗೊತ್ತಾಯ್ತಿರ್ಲಿಲ್ಲ. ಜಿಮ್ ಬೇರೆ ಓಪನ್ ಮಾಡೋಣ ಅನ್ಕಂತಿದ್ದೆ, ಅದು ಆಯ್ತಿರ್ಲಿಲ್ಲ. ಆದ್ರೆ ಇವಾಗ ಜಿಮ್ ಓಪನ್ ಆಯ್ತೈತೆ. ಹಂಗ ಅನ್ಬಿಟ್ಟು ಇವಾಗ ಜಿಮ್ ಓಪನ್ ಆಯ್ತೈತೆ ಅನ್ಬಿಟ್ಟು ನಾನು ಹಿಂಗೆ ಇದನ್ನೆಲ್ಲ ಹೇಳ್ತಿಲ್ಲ. ಆದ್ರೆ ಇವತ್ತು ನೀನು ಇನ್ನೊಂದ್ಕಿಂತ ನಿನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡಲ್ಲ, ಖುಷಿ ಆಗೋಯ್ತು. ಒಪ್ಕೊಳ್ದೆ ಇರಕ್ಕಾಯ್ತದ? ಇವತ್ತಿನ ತನಕ ನಿನ್ನ ಸತಾಯಿಸ್ಬಿಟ್ಟಿದ್ದೀನಿ. ನನಗೆ ಕ್ಷಮಿಸ್ಬಿಡು ಪಿಂಕಿ ಬೇಬಿ. ಏ ಸೀನಾ,
ನೀನು ನನ್ನ ಮದುವೆ ಆಗೋ ಹುಡುಗ, ಈ ಥರ ಎಲ್ಲ ಸಾರಿ ಕೇಳಬಾರ್ದು. ಕೊನೆಗೂ ನಾನು ಅನ್ಕೊಂಡಂಗೆ ತೆಳ್ಳಗೆ ಬೆಳ್ಳಗೆ ಇರೋ ಸೊಸೆನೇ ನಮ್ಮ ಮನೆಗೆ ಬಂದ್ಲು. ಅದೇಟ್ ದೇವ್ರಿಗೆ ಅರ್ಕೆ ಹೊತ್ತಿದ್ನೋ ಅಷ್ಟನ್ನು ತೀರ್ಸ್ಬಿಡ್ತೀನಿ. ಅಲ್ಲ, ನಾನು ನೋಡಕ್ ಚೆನ್ನಾಗಿಲ್ವಾ? ಅಣ್ಣ ಯಾಕೆ ನನ್ನ ದೇವತೆ ಅಂತಂತಾನೆ? ಅದಕ್ಕೆ ನೋಡಿದ್ರೆ ನೀನು ಗುಂಡುಗೆ ಚೆನ್ನಾಗಿದ್ಯಾ ಅಂತ ಅಂತಾರೆ. ಹಾಗಾದ್ರೆ ಅಣ್ಣ ಹೇಳಿದ್ದಲ್ಲ ಸುಳ್ಳ? ಅಯ್ಯೋ, ಅದಕ್ಕೆ ಯಾಕೆ ಇಲ್ಲದಿರೋ ಸತ್ಯ ಎಲ್ಲ ಹೇಳ್ತಾರೆ? ಅಯ್ಯೋ, ನಾನು ಹಿಂಗಿರೋದು ನನ್ನ ತಪ್ಪ ಅಲ್ಲ. ನಾನೇನು ಬೇಕು ಬೇಕು ಅಂತ ಆಸೆ ಪಟ್ಟಪ್ಪ ಆಗ್ತೀನ? ನಾನು ಹುಟ್ಟಿಂದಲೇ ಹಿಂಗಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಏನೇನೋ ಕನ್ಸೆಲ್ಲ ಕಟ್ಕೊಂಡು ಅಡ್ಗೆ ಎಲ್ಲ ಮಾಡ್ಕೊಂಡ್ಬಂದೆ. ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ. ಏನೋ ಒತ್ತಾಯದ ಮದ್ವೆ, ಇವತ್ತೆಲ್ಲ ನಾಳೆ ಒಪ್ಕೋತಾರೆ. ನಾನು ಎಲ್ಲ ಥರ ಖುಷಿಯಾಗೇನೆ ಸಂಸಾರ ಮಾಡ್ಬೋದು ಅಂತ ಅಂದ್ಕೊಂಡೆ. ಎಲ್ಲ ಸುಳ್ಳಾಗೋಯ್ತು. ಮಾವ ನೋಡಿದ್ರೆ ಕಂದ ತಾಯಿ ನಮ್ಮನೆ ದೇವತೆ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಸೀನಾ ಒಂದಾಗಬೇಕು ಅಂತ ಅದು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅವ್ರ ಪ್ರಯತ್ನ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೊರಟೋಯ್ತು. ರಶ್ಮಿ, ನೀನ್ ಚಂದಾಗಿರ್ಬೇಕು. ನೀನು ಗಂಡನ ಮನೆಗೆ ಹೋದ್ರೆ ಖುಷಿಯಾಗಿರ್ತೀಯ. ನಮ್ ಸೀನಾ ನೋಡು, ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ಬೆಳಗ್ಗೆ ಕಣ್ಬಿಟ್ರೆ ರಶ್ಮಿ, ಕಣ್ ಮುಚ್ಚಿದ್ರೆ ರಶ್ಮಿ ಅಂತಾನೆ ಅಂತ ಅಣ್ಣ. ಅದಕ್ಕೆ ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ರು. ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಯ್ಯೋ ಅಯ್ಯೋ ಅದೆಷ್ಟು ನೊಂದ್ಕೋತಾರೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ